समान सब में एक प्राण, सब में एक प्राण। त्यज के अभिमान, त्यज के अभिमान। हरि गान गाओ, हरि गान गाओ। हरि नाम प्यारा, हरि नाम प्यारा। सबका सहारा, सबका सहारा। हरि नाम जप के, हरि नाम जप के। सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के। सुख शांति पाओ। हरि नाम जप के। सुख शांति पाओ। निशांत हरि नाम जप के। मस्त सुख नाटक। शांति पाओ। हरि नाम जप के। सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗಣ. ನಮಸ್ಕಾರ ಎಲ್ಲರಿಗೂ. ಪ್ರವಿ ಶುರು ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಿದರೂ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಚಾಟಲ್ಲಿ ಟೈಪ್ ಮಾಡಿ ಪ್ರಶ್ನೆಯನ್ನು ಕಳಿಸಿದರೂ ಅಣ್ಣನವರಿಗೆ ಓದಿ ಕೇಳಲಾಗುವುದು. ಧನ್ಯವಾದಗಳು. Now we'll take some questions from YouTube. ತಗೊಳ್ಳಿ. These questions from last chat. ಒಬ್ರು ಅಣ್ಣ ಕೇಳ್ತಿದಾರಣ, why a person faces financial debt because of karma or mistakes done in this janma ಅಂತ ಕೇಳ್ತಿದಾರೆ. Because of the karma done during his or her past births. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಕೇಳ್ತಿದಾರಣ, ಮೈ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಯಾವಾಗಲೂ ಪೇನ್ ಆಗ್ತಾ ಇರುತ್ತೆ ಆ್ಯಂಡ್ ಫೀಲ್ಸ್ ಅನ್ಕಂಫರ್ಟೇಬಲ್. ಇಟ್ಸ್ ಬೀನ್ ದೇರ್ ಫ್ರಮ್ ಲಾಸ್ಟ್ 5 years. ಇದಕ್ಕೇನಾದರೂ ಕಾರಣ ಇದೆನಾ ಅಂತ ಕೇಳ್ತಿದಾರಣ.
ಅದು ಪೂರ್ವ ಕರ್ಮದಿಂದ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ಒಳ್ಳೆ ಡಾಕ್ಟರ್ ನೋಡಿ ಮೆಡಿಕಲ್ ಚೆಕಪ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅವರು ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಗುರು ಅಮರ ಅವ್ರನ್ನು ಪರಿಪೂರ್ಣವಾಗಿ ನಂಬಿಕೊಂಡು ಈ ಪ್ರಾಬ್ಲಮ್ ಅವರು ಪಾದಕ್ಕೆ ಇಡಲಿ, ಧ್ಯಾನ ಮಾಡ್ಲಿ. ಆವಾಗ ಅವ್ರಿಗೆ ಗುರು ಅಮರ ಅವರೇ ದಾರಿ ತೋರಿಸ್ತಾರೆ. ಆಮೇಲೆ ಸೊಲ್ಯೂಷನ್ ಸಿಗ್ತದೆ ಅವ್ರಿಗೆ. ಸರಿ ಅಣ್ಣ, ಧನ್ಯವಾದ ಅಣ್ಣ. ಅಣ್ಣ, ಒಬ್ರು ಅಣ್ಣ ಯೂಟ್ಯೂಬಲ್ಲಿ ಕೇಳ್ತಿದ್ರಣ್ಣ, ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಗೈಡ್ ಅಬೌಟ್ ಅರ್ಥ ಪ್ರದಕ್ಷಿಣ ಇನ್ ಶಿವಾಸ್ ಟೆಂಪಲ್ ಅಂತ ಕೇಳ್ತಾರೆ. ಅರ್ಥ ಪ್ರದಕ್ಷಿಣ ಅರ್ಧ ಪ್ರದಕ್ಷಿಣ ಪ್ರದಕ್ಷಿಣ ಅಂತೂ ಇರುತ್ತೆ. ಅರ್ಥ ಅಂದ್ರೆ ಅರ್ಧ ಅಣ್ಣ, ಹಾಫ್ ಪ್ರದಕ್ಷಿಣ. ಹಾಫ್ ಪ್ರದಕ್ಷಿಣ ಯಾರು ಮಾಡ್ಬಾರ್ದಪ್ಪ. ಹ. ಪ್ರದಕ್ಷಿಣದಲ್ಲಿ ದೇರ್ ಆರ್ 3 ಟೈಪ್ಸ್. ಒಂದು ಬಂದು ನಾರ್ಮಲಿ ಕೈ ಪ್ರದಕ್ಷಿಣೆ ಮಾಡುವಾಗ ಎರಡು ಕೈ ಇಟ್ ಶುಡ್ ನಾಟ್ ಗೋ ಬಿಲೋ ಯುವರ್ ವೇಸ್ಟ್. ಕೈ ಹೃದಯದಲ್ಲಿ ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಬೇಕು ಕ್ಲಾಕ್ ವೈಸ್. ಅದು ಒಂದು. ಇನ್ನೊಂದು ಒಂದು ಜಿಲೇಬಿ ಟೈಪ್ ರೌಂಡ್ 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 ಆಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ಬೇಕು. ದಟ್ ಇಸ್ ಒನ್ ಮೋರ್ ಟೈಪ್. ಅನದರ್ ಒನ್ ಇಸ್ ಇದು ರೋಲಿಂಗ್ ಆನ್ ಯುವರ್ ಬಾಡಿ. ಅದಕ್ಕೆ ಏನು ಹೇಳ್ತಾರೆ ಚಕ್ ಅಂತ ಬರ್ತಾ ಇಲ್ಲ ಅದು. ಆ ಪ್ರದರ್ಶನ ಮಲ್ಕೊಂಡು ರೋಲ್ ಹಾಕೊಂಡು ಸುತ್ಕೊಂಡು ಬರೋದು. ಈ ತರ ದೇರ್ ಆರ್ 3 ಟೈಪ್ಸ್ ಆಫ್ ಪ್ರದಕ್ಷಿಣ. ಈ ತರ ಮಾಡ್ಬೇಕು. ಅರ್ಥ ಪ್ರದಕ್ಷಿಣ ಅನ್ನೋದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದಪ್ಪ. ಅದು ಉರುಳು ಸೇವೆ ಅಂತ ಮಾಡ್ತಾರ. ಉರುಳು ಸೇವೆ ಕರೆಕ್ಟ್. ಸೊ ಉರುಳು ಸೇವೆ ಮಾಡ್ತಾರೆ ಸಾಮಾನ್ಯವಾಗಿ. ತಿರುಪತಿ ಕ್ಷೇತ್ರಗಳೆಲ್ಲ ಹೋದ್ರೆ ಉರುಳು ಸೇವೆ ಮಾಡ್ತಾರೆ. ಈ ಸರಿ ತರ 3 ಟೈಪ್ ಆಫ್ ಪ್ರದಕ್ಷಿಣೆ ಇದೆ. ಅದ್ನಲ್ಲಿ ಯಾವ್ದಾದ್ರು ಒಂದು ನಂಬಿಕೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ಸಿಗ್ತದೆ ಭಗವಂತನಿಂದ. ಸರಿ ಅಣ್ಣ, ಧನ್ಯವಾದ. ಹ್ಮ್. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು ಪ್ರವೀಣ್, ನಿಜ ಪಾದ ಇದು ಇನ್ನೊಂದು ಈ ಪಾದಗಳು ಒಂದು ಒಂದು ಇಟ್ಟು ನಿಧಾನವಾಗಿ ಪ್ರದಕ್ಷಿಣ ಅದನ್ನು ಮಾಡ್ತಾರೆ. ಆ ಪ್ರದಕ್ಷಿಣೆ ಇದೆ. ಇನ್ನೊಂದು ಹಾ. ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ ನಿಂತ್ಕೊಂಡು ನಮಸ್ಕಾರ ಮಾಡಿ ಆ ತರ ಪ್ರದಕ್ಷಿಣೆ ಇದೆ. ಸರಿ ಅಣ್ಣ. ಏನೇ ಮಾಡಿದ್ರು ಭಕ್ತಿಯಿಂದ ಒಂದು ನಂಬಿಕೆಯಿಂದ ಮಾಡಿದ್ರೆ ಅದಕ್ಕೆ ಖಂಡಿತ ಭಗವಂತ ಅನುಗ್ರಹ ಮಾಡ್ತಾನೆ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೆಲ್ತ್ ಪ್ರಾಬ್ಲಮ್ಸ್ ಕಮ್ಸ್ ಓನ್ಲಿ ಪಾಸ್ಟ್ ಬರ್ತ್ ಕರ್ಮ ಆರ್ ದಿಸ್ ಬರ್ತ್ ಲೈಫ್ ಸ್ಟೈಲ್ ಫುಡ್ ಹ್ಯಾಬಿಟ್ಸ್ ಐ ಲೈಕ್ ದಿಸ್ ಅಂತ ಕೇಳ್ತಾರಣ್ಣ. The health problem comes from past birth karma and the present birth karma also. Food habit ಬಂದು due to the karma only you change your food habits, and food habits is a way of getting the karma, and ನೀವು ಅದನ್ನ ಅನುಭವಿಸ್ಬೇಕು. ಧನ್ಯವಾದಗಳು ಅಣ್ಣ. ನಾವೀಗ ಇನ್ನೊಂದು ಪ್ರದಕ್ಷಿಣೆ ಇದೆ ಪ್ರವೀಣ್. ಅದು ಈ ಮುಟ್ಟಿ ಕಾಲು ಹಾಕೊಂಡು ಪ್ರದಕ್ಷಿಣೆ ಮಾಡೋದು ತುಂಬಾ ಕಠಿಣ. ವೆರಿ ರೇರ್ಲಿ ಅದು ಮಾಡ್ತಾರೆ ಅದು. ಅಣ್ಣ, ಒಬ್ರು ಅಣ್ಣ ಬಂದು ಹೆಜ್ಜೆ ನಮಸ್ಕಾರ ಅಣ್ಣ ಅಂತ ಕಳ್ಸಿದಾರಣ್ಣ. ಅದೇ ಕರೆಕ್ಟ್. ಹೆಜ್ಜೆ ನಮಸ್ಕಾರ ಕರೆಕ್ಟ್. ಅದು ಅಂದ್ರೆ ಒಂದೊಂದು ಪಾದ ಒಂದಿಟ್ಟು ಅದು ಹೆಜ್ಜೆ ನಮಸ್ಕಾರ. ಮುಟ್ಟಿ ಕಾಲು ಪ್ರದಕ್ಷಿಣೆ ನಾನು ಎಲ್ಲೋ ಒಂದ್ ಕಡೆ ನೋಡಿದೆ. ಅದು ತುಂಬಾ ರೇರ್ ಅದು, ಅಂಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಇಟ್ ರಿಕ್ವೈರ್ಸ್ ಎಂಡ್ಯೂರೆನ್ಸ್, ವಿಲ್ ಪವರ್. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಐ ಆಮ್ ಎ ಸ್ಟೂಡೆಂಟ್ ಆಫ್ ತಪೋ Nagara, means I think they want to mention to say Tapovana under Krishnananda. I pray Amara every day. Someone told me that I have spiritual background, spiritual blockage. Please guide me ಅಂತ ಕೇಳ್ತಿದಾರಣ. If they are following Krishnananda, let them follow. He would have given certain guidelines. Let them follow that sincerely. Just because someone said you need not change, or if they want to remove the blockade sincerely, let them come to Manavati and meet me. We will give you the correct direction how to go about it. ಸರಿ ಅಣ್ಣ, ಧನ್ಯವಾದಗಳು. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ವೆಂಕಟಾಚಲ ಅವಧೂತರ ಬಗ್ಗೆ ಅಮರ ಗುರುಗಳು ಏನಾದ್ರು ಹೇಳಿದ್ರ ಅಣ್ಣ ಅಂತ ಕೇಳ್ತಿದಾರ. ಇಲ್ಲಪ್ಪ, ಆ ಟಾಪಿಕ್ ಬಂದೇ ಇಲ್ಲಪ್ಪ. ನಮ್ ಅವ್ರ ಹತ್ರ ನಾವು ಮಾತಾಡ್ತಾ ಇರ್ಬೇಕು. ಬಂದಿಂದು ರಮಣ ಮಹರ್ಷಿ ಬಂತು, ಸ್ವಾಮಿ ವೆಂಕಟಪ್ಪ ಬಂತು, ಪುಟ್ಟಪರ್ತಿ ಸಾಯಿಬಾಬಾ ಬಂತು, ರಾಘವೇಂದ್ರ ಅವ್ರದ್ದು ಬಂತು. ಇಷ್ಟೇ ಬಂದಿದ್ದು ಅವ್ರು ಹತ್ರ ನಾವು ಮಾತಾಡುವಾಗ. ಧನ್ಯವಾದಗಳು ಅಣ್ಣ. ಅಣ್ಣ ಒನ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಇಲ್ಲಿಯವರೆಗೆ ನಡೆದಿರುವ ಅಮರ ಗುರುಗಳ ಭವಿಷ್ಯವಾಣಿಗಳ ಬಗ್ಗೆ ತಿಳಿಸಿಕೊಡಿ ಅಣ್ಣ ಅಂತ ಕೇಳ್ತಾರೆ. ಇಲ್ಲ, ಅದು ನಮ್ಮ ವೆಬ್ಸೈಟ್ಗೆ ಹೋಗ್ಲಿ, ಅದ್ನಲ್ಲಿ ಅವ್ರದ್ದು ಸಪರೇಟ್ ಟಾಪಿಕ್ ಇದೆ, ಅದನ್ನ ನೋಡಿ ಅವ್ರು ತಿಳ್ಕೊಳ್ಳಿ ಅವ್ರ ಬಗ್ಗೆ. ಹಾ ಸರಿ ಅಣ್ಣ. ಅಣ್ಣ ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ವೇರ್ ಇಸ್ ಗುರು ಅಮರಾಸ್ ಡಾಟರ್ ಅಂಡ್ ವಾಂಟೆಡ್ ಟು ಮೀಟ್ ಅಂತ ಕೇಳ್ತಿದಾರಣ್ಣ. Let them come to Manavati. She comes once in a while. If they are lucky on that Sunday, they can meet her there. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ಲೀಸ್ ಶೇರ್ ಅಬೌಟ್ ರಮಣ ಮಹರ್ಷಿ. ಹಿ ಈಸ್ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ. ದೇ ಟೆಲ್, ಈಸ್ ಇಟ್ ಟ್ರೂ ಅಣ್ಣ ಅಂತ ಕೇಳ್ತಾರಣ್ಣ. ನೋಡಿ, ಅಮರ ಅವರು ಅವ್ರ ಬಗ್ಗೆ ಬೇರೆ ತರ ಹೇಳಿದ್ದಾರೆ. He attained moksha. Subramanya Swami is a real divinity. So how he can attain moksha? Okay. So ಅವ್ರು ಬಂದು ಈ ಪ್ರಾಕ್ಟೀಸ್ ಸ್ಪಿರಿಚುವಲ್ ಸಾಧನ ಫಾರ್ ಮೆನಿ ನಂಬರ್ ಆಫ್ ಇಯರ್ಸ್. ಈ ಕ್ವಶನ್ ನಾನು ಕೇಳಿದೆ, ಸರ್ ನಾನು ರಮಣ ಮಹರ್ಷಿ ತರ ಆಗ್ಬೋದಾ ಅಂತ. ಅವ್ರು ನಕ್ಬಿಟ್ಟು ಹೇಳಿದ್ರು, ಎಸ್ ಸತೀಶ್, ಯು ಕ್ಯಾನ್ ಬಿಕಮ್, ಬಟ್ ದ ಕ್ವಶನ್ ಇಸ್, ರಮಣ ಮಹರ್ಷಿ took many births, did spiritual sadhana, and has come to this last stage where he attained moksha and shot himself to Parabrahma. The day he left his body and shot himself, it was like a shooting star towards Parabrahma Loka, which all the spiritual personalities on this earth witnessed, especially our Mahaperiyar from Kanchi. He was having a satsang at that time, and he saw the Jyoti going above, and he said, see, Ramana is going back to his house anta. So ಇದರಲ್ಲಿ ಅವ್ರು ಅರ್ಥ ಮಾಡ್ಕೋಬೇಕು ಹೂ ವಾಸ್ ರಮಣ ಮಹರ್ಷಿ ಅಂತ. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ವಾಲಿ ಅಣ್ಣ, ನೀವು ಮಾತಾಡ್ಬೇಕಾ ಅಣ್ಣ?
ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ. ನಮಸ್ಕಾರಪ್ಪ. ನಾವು ಅಲ್ಲಿ ಅಣ್ಣ. ಹೇಳಿ, ಮಾತಾಡಿ. ಅಣ್ಣ ನಿಮ್ಮಲ್ಲಿ ವಾಲಿ, ನಿಮ್ಮಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಯಾರು ಬ್ಯಾಕ್ ಗ್ರೌಂಡ್ ಮಾತಾಡ್ತಾ ಇದಾರೆ, ಸೈಲೆಂಟ್ ಆಗಿರಿ ಅಂತ ಹೇಳಿ ಅವ್ರನ್ನ. ಅಣ್ಣ ಹಾ, ಅಣ್ಣ ಕೇಳಿಸ್ತಾ ಇದೆ ಅಣ್ಣ? ಅಲ್ಲ, ನಿಮ್ಮಲ್ಲಿ ಬೇರೆ ಯಾರೋ ಮಾತಾಡ್ತಾ ಇದ್ದಾರೆ, ಕ್ರಾಸ್ ಟಾಕ್ ಆಗ್ತಾ ಇದೆ. ಸರಿ ಆಮೇಲೆ ಸರಿ. ಸರಿ ಅಣ್ಣ. ಆ, ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ. ಇನ್ ಲಾಸ್ಟ್ ಎಪಿಸೋಡ್ ಯು ಮೆನ್ಷನ್ಡ್ ಅಬೌಟ್ ಸಿದ್ದಪ್ಪಾಜಿ, ಟೆಲ್ ಅಸ್ ಮೋರ್ ಅಬೌಟ್ ದ ಸಿದ್ದಪ್ಪಾಜಿ ಅಂತ ಕೇಳ್ತಿದಾರಣ್ಣ. ಇಲ್ಲ, ಅಂತವ್ರ ಮೇಲೆಲ್ಲ ನಾವು ಏನು ಹೇಳಕ್ಕಾಗಲ್ಲ. ಯು ಶುಡ್ ಗೋ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್. ಈಸ್ ನಿಯರ್ ಯಡಿಯೂರ್, ಫ್ರಮ್ 4 to 5 kilometers. ಅಲ್ಲಿ ಹೋಗಿ ಅವರೇ ಪರ್ಸನಲ್ ಆಗಿ ಮೀಟ್ ಮಾಡಿ, ಅಂಡ್ ದೇ ವಿಲ್ ಕಮ್ ಟು ನೋ ಹೂ ಹಿ ಈಸ್ ಅಂತ. ನಾವು ಹೇಳಿ ತಿಳ್ಕೊಳ್ಳೋದು ಇಟ್ ವಿಲ್ ಬಿ ನಾಟ್ ಪ್ರಾಪರ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. Sometimes ago in the group one video was sent where they mentioned about the Vikramaditya and connection with the Guru Amara. They are asking who is Vikramaditya ಅಂತ ಕೇಳ್ತಿದಾರಣ್ಣ. ವಿಕ್ರಮಾದಿತ್ಯ ಸುಬ್ರಹ್ಮಣ್ಯ ಸ್ವಾಮಿ himself. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಕ್ಕ ಕೇಳ್ತಿದಾರಣ್ಣ. ದೇ ಪ್ರಿವಿಯಸ್ಲಿ ಆಸ್ ದ ಕ್ವಶನ್ ಹೌ ಟು ಮೀಟ್ Guru Amara's daughter ಅಣ್ಣ. ದೇ ಆರ್ ನಾಟ್ ರಿಸೈಡಿಂಗ್ ಇನ್ ಬೆಂಗಳೂರು, ದೆನ್ ಹೌ ಇಟ್ ಈಸ್ ಪಾಸಿಬಲ್ ಟು ಮೀಟ್ ಅಣ್ಣ ಅಂತ ಕೇಳ್ತಿದಾರಣ್ಣ. ಅವರು ಕ್ವಶನ್ ಕೇಳೋದು ಅಬ್ಸರ್ಡ್ ಆಗಿದೆ ಪ್ರವೀಣ್. ಅವ್ರೇನ್ ಅವಾಗ ಮೈತ್ರಿ ಅವ್ರು ಇರೋ ಜಾಗಕ್ಕೆ ಹೋಗಕ್ ಆಗ್ತದ? ಅವ್ರು ಬೆಂಗಳೂರಿಗೆ ಬರ್ಬೇಕು. ಸಂಡೇ ಮನೋತಿ ಬಂದ್ರೆ ಅವ್ರ ಅದೃಷ್ಟ ಇದ್ರೆ ಆ ಅಮ್ಮ ಅವಾಗ ಬರ್ತಾರೆ, ಮೀಟ್ ಮಾಡ್ಬೋದು. ಏನ್ ಕ್ವಶನ್ ಅವ್ರು ಕೇಳೋದವ್ರು? ಯಾವ ತರ ಕೇಳ್ತಾ ಇದ್ದಾರೆ ಅವರು? ಸರಿ ಅಣ್ಣ. ಅವ್ರಿಗೆ ಬೇಕಂದ್ರೆ ಅವ್ರು ಬರ್ಬೇಕು ಅವ್ರು ನೋಡಕ್ಕೆ. ಸರಿ ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ಹೌ ಟು ಗೆಟ್ ರಿಡ್ ಆಫ್ ಫ್ರಮ್ ಬ್ರಹ್ಮ ಹತ್ಯಾ ದೋಷ ಅಂತ ಕೇಳ್ತಿದಾರಣ್ಣ. ಅದಕ್ಕೆ ಅವರು ಕೇರಳಕ್ಕೆ ಹೋಗ್ಬೇಕು. ಚೋಟಾನಿಕರೆ ಅಮ್ಮನ ದೇವಸ್ಥಾನ ಇದೆ, ಅಲ್ಲಿ ಹೋದ್ರೆ ಅವರು ಅದನ್ನ ನಿವಾರಣೆ ಮಾಡ್ತಾರೆ. ಇಲ್ಲ ಅಂದ್ರೆ ಭಗವತಿ ದೇವಸ್ಥಾನ ಇದೆ ಅಲ್ಲಿ ಕೇರಳದಲ್ಲಿ. ಈ 2 ಜಾಗದಲ್ಲಿ ಅದಕ್ಕೆ ಪರಿಹಾರ ಮಾಡ್ಕೊಡ್ತಾರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆ್ಯಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಡಿ ಆ್ಯಂಡ್ ಸೋಲ್ in spirituality for self-realization? If we need to concentrate on our Atma to get darshana of Paramatma, or is using body as a vehicle is also important in the journey? ಅಂತ ಕೇಳ್ತಾರೆ. As long as you are in Parabrahma Loka, Atma was sufficient. You are in the form of Atma. When you wanted to experience yourself personally, then you have to come out of the Parabrahma Loka, wherein as you ask them to see the website, Descent of Atma or Descent of Soul, Adnelli we have explained. So when you come to this earth, you will have to have a body
wherein the Atma gets in, and by the way of that, you experience whatever you have wanted to experience on this earth. So the body is an instrument given to you by Parabrahma, so that the Atma experiences and gets satisfied and go back to Parabrahma Loka. This is the purpose of the body. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಂಡಲೆ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಆ, ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಒಮ್ಮೆ ಮಾತ್ರ ಮಾಡುವ ಕ್ರಿಯೆನ ಅಥವಾ ಮತ್ತೆ ಮತ್ತೆ ಮಾಡಬೇಕಾ? ದಯವಿಟ್ಟು ತಿಳಿಸಿಕೊಡಿ. ಸಾಧ್ಯವಾದರೆ ಅದರ ಪ್ರೊಸೆಸ್ ಬಗ್ಗೆ ವಿಡಿಯೋ ಇದೆಯಾ ಅಂತ ಕೇಳ್ತಿದಾರಣ. ನೋಡಿ, ಇದು ಪ್ರಾಣ ಪ್ರತಿಷ್ಠೆ ಮಂತ್ರ ಬಂದು ಡ್ಯೂರಿಂಗ್ ಈಚ್ ಫೆಸ್ಟಿವಲ್ ಆ ಪರ್ಟಿಕ್ಯುಲರ್ ಡಿವಿನಿಟಿನ ನಾವು ಆಹ್ವಾನ ಮಾಡುವಾಗ ಇದನ್ನ ಮಾಡಬೇಕು, ರಿಕ್ವೆಸ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅಂಡ್ ಸರ್ಟನ್ ವ್ರತಗಳು ಮಾಡುವಾಗ ಆ ಡಿವಿನಿಟಿನ ಈ ಪ್ರಾಣ ಪ್ರತಿಷ್ಠೆ ಮಂತ್ರವನ್ನು ಯೂಸ್ ಮಾಡಿ ಆ ಡಿವಿನಿಟಿನ ಯು ವಿಲ್ ಹ್ಯಾವ್ ಟು ಹಂಬ್ಲಿ ರಿಕ್ವೆಸ್ಟ್ ಟು ಕಮ್ ಅಂಡ್ ಬಿ ಎ ಪಾರ್ಟ್ ಆಫ್ ಯುವರ್ puja place and accept the prayers or the ratha which you are doing. ಧನ್ಯವಾದಗಳು ಅಣ್ಣ. ವಾಲಿ ಅಣ್ಣ, ನೀವು ಮಾತಾಡ್ಬೋದಾ ಅಣ್ಣ? ಒಬ್ರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ತೇಗೂರಿನಲ್ಲಿರುವ ಗುರುವಾಯೂರಪ್ಪ ಅವರ ಫೋಟೋ ತುಂಬಾ ಆಕರ್ಷಣೆ ಆಗಿತ್ತು ಅಣ್ಣ. ಕಣ್ಣುಗಳಲ್ಲಿ ಜೀವಕಳೆ ಇತ್ತು ಅಣ್ಣ. ಆ ಫೋಟೋ ಬಗ್ಗೆ ಮಾಹಿತಿ ಕೊಡಿ ಅಣ್ಣ ಅಂತ ಕೇಳ್ತಿದಾರಣ್ಣ. ಅದು ಆವತ್ತೇ ಅಲ್ಲಿ ತೇಗೂರಲ್ಲಿ ಹೇಳಿದೀನಪ್ಪ. ಅದು ಅರ್ಥ ಆಯ್ತಾ? ಅದಕ್ಕೆ ತಿಳ್ಕೊಬೇಕಂದ್ರೆ ಮನೋವತಿಗೆ ಬರ್ಲಿ ಅವರು, ಆವಾಗ ಪ್ರಶ್ನೆ ಕೇಳಿ ಎಲ್ಲರಿಗೂ ಉಪಯೋಗ ಆಗ್ತದೆ. ಅದು ಆಕ್ಚುಲ್ ಆಗಿ ಇಟ್ ಈಸ್ ದ ಎನರ್ಜಿ ಗಿವನ್ ಬೈ ವಸಿಷ್ಠ ಮಹರ್ಷಿ. ಅದಕ್ಕೆ ಆ ಒಂದು ಫೋಟೋ, ಗುರುವಾಯೂರಪ್ಪನ ಫೋಟೋ ಇಸ್ ಫುಲ್ ಆಫ್ ಎನರ್ಜಿ. ಆ ಒಂದು ಯು ಕ್ಯಾನ್ ಫೀಲ್ ದಟ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಫೋಟೋ ಅಂಡ್ ದ ಗುರುವಾಯೂರಪ್ಪನ ಫೋಟೋ. ಅದು ಒಂದು ಇನ್ಸಿಡೆಂಟ್ ನಡೀತು, ಅದು ಬಂದ್ರೆ ಅವರು ಅದು ಹೇಳಿದ್ದೀನಿ. ನಮ್ಮ ವೆಬ್ಸೈಟ್ ಅಲ್ಲಿ ಇರ್ಬೇಕಲ್ಲ ಪ್ರವೀಣ್? ಅದು ಇಲ್ಲ ಅಣ್ಣ, ಇದು ಇಲ್ಲ ಅಣ್ಣ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಇದು ಮಾಡ್ಬಿಡಿ. ಸರಿ ವೆಬ್ಸೈಟ್ ನಲ್ಲಿ ಹಾಕಿ, ಅವಾಗ ಅವ್ರು ತಿಳ್ಕೊಳ್ಳಿ ಏನಕ್ಕೆ ಒಂದು ಲೈವ್ ಆಗಿದೆ ಗುರುವಾಯೂರಪ್ಪನ ಫೋಟೋ ಅಂತ. ಸರಿ ಅಣ್ಣ. ಡಿವಿನಿಟಿ ಇಸ್ ಪ್ರೆಸೆಂಟ್ ಇನ್ ದಟ್ ಫೋಟೋ. ಧನ್ಯವಾದಗಳು. ವಾಲಿ ಅಣ್ಣ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರ ವಾಲಿ, ಹೇಳಿ ಅಣ್ಣ, ತೇಗೂರಲ್ಲಿ ಸಂಕ್ರಾಂತಿ ಆಗಿದ್ದು ಬಹಳ ಬಹಳ ಆನಂದ ಆಯ್ತು ಅಣ್ಣ. ಏನು ಕನ್ಸಲ್ಲಿ ಅದ ತರ ಆಯ್ತು ಅಣ್ಣ. ಅಷ್ಟು ಚೆನ್ನಾಗಾಯ್ತು ಅಣ್ಣ. ಅಲ್ಲಿ ಅದಕ್ಕೆಲ್ಲ ಶ್ರಮಿಸಿದವ್ರಿಗೆ ಬಹಳ, ಪ್ರಶಾಂತ್ ಅಣ್ಣ, ಅಕ್ಕಗೆ, ಎಲ್ಲರಿಗೂ ಬಹಳ ಬಹಳ ತುಂಬಾ ತುಂಬಾ ಧನ್ಯವಾದ ತಿಳಿಸ್ಬೇಕಣ್ಣ. ತಿಳಿಸ್ತಾ ಇದ್ದೇನೆ ಅಣ್ಣ. ಆಯ್ತಪ್ಪ. ಅಣ್ಣ ಇದ್ರೆ ಈಗ ಇದು ಇಂಗ್ಲಿಷ್ ಅಲ್ಲಿ ಕ್ವಶನ್ ಕೇಳ್ತಾರಲ್ಲ ಅಣ್ಣ, ಅದು ಅವ್ರಿಗೆ ಟೈಪ್ ಮಾಡೋದಷ್ಟೇ ಕಷ್ಟ ಇರುತ್ತೆ. ಅದಕ್ಕಾಗಿ ಇಂಗ್ಲಿಷ್ ಅಲ್ಲಿ ಮಾಡಿರ್ತಾರೆ. ಅದನ್ನ ಒಂಚೂರು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಣ್ಣ. ನಮಗ್ ಕೇಳೋಬೇಕು ಅಂತ ಅನ್ಕೊಂಡ್ರೆ ಎಷ್ಟೋ ಕ್ವಶನ್ ಅವರೇ ಇದಾಗಿರುತ್ತೆ. ಅದೊಂಚೂರು ಕನ್ನಡದಲ್ಲಿ ಹೇಳಿ ಅಣ್ಣ ಆದಷ್ಟು. ಆಯ್ತಪ್ಪ. ಇದು 15 ಫೆಬ್ರವರಿ ಶಿವರಾತ್ರಿ ಇರ್ತದೆ. ಅಲ್ಲಿ ತೇಗೂರಲ್ಲಿ ಶಿವಂದು ಎನರ್ಜಿ ಇದೆ. ಅಲ್ಲಿ ಸಾಕ್ಷಾತ್ ನೀವು ಸಾಧ್ಯ ಆದ್ರೆ ಅವತ್ತು ಅಲ್ಲಿ ಹೋಗಿ ಶಿವಂದು ಅಲ್ಲಿ ಹೇಳಿದೀವಿ ಯಾವ ತರ ಮಾಡ್ಬೇಕು ಆರಾಧನೆ ಅಂತ ಮಾಡಿ. ನಿಮ್ಗೆ ತುಂಬಾ ಫಲ ಸಿಗ್ತದೆ. ಶಿವಂದ ಅನುಗ್ರಹ ಪರಿಪೂರ್ಣವಾಗಿರ್ತದೆ. ಸರಿ ಅಣ್ಣ, ಹತ್ರ ಅಣ್ಣ ನನಗೆ ಹಾವೇರಿ, ಹೋಗ್ತೇನೆ ಅಣ್ಣ. ಹೋಗಿ ಮಿಸ್ ಮಾಡ್ಬೇಡಿ, ಅವತ್ತು ಹೋಗಿ ಅಲ್ಲಿಗೆ. ಹೋಗ್ತೇನೆ ಅಣ್ಣ. ಒಂಚೂರು ದಯವಿಟ್ಟು ನಾವ್ ಕೇಳ್ಬೇಕು ಅನ್ಕೊಂಡ್ರೆ ಎಷ್ಟೋ ಕ್ವಶನ್ ಅವರೇ ಕೇಳಿರ್ತಾರೆ ಅಣ್ಣ. ಅದನ್ನ ಒಂಚೂರು ಕನ್ನಡದಲ್ಲಿ ಇದು ಹೆಂಗ್ ಗೊತ್ತಾ? ಇದು ಅವ್ರು ಇಂಗ್ಲಿಷ್ ನಲ್ಲಿ ಕೇಳಿದ್ರೆ ನಾವು ಇಂಗ್ಲಿಷ್ ನಲ್ಲಿ ಆನ್ಸರ್ ಕನ್ನಡ ಬರುತ್ತೆ. ಆದ್ರೆ ನಾನು ಇರೋರ್ಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದೀನಿ, ಕನ್ನಡ ಇಂಗ್ಲಿಷ್ ಅಲ್ಲೇ ಟೈಪ್ ಮಾಡಿ ಕನ್ನಡದಲ್ಲಿ ಹೇಳಿ ಅಂತ ಬೇಕಾದ್ರೆ ಹಾಕಿ ಸರ್ ಎಲ್ರು ದಯವಿಟ್ಟು. ನೋಡಿ, ಆದಷ್ಟು ನಾನು ಕನ್ನಡದಲ್ಲಿ ಹೇಳ್ತೀನಿ. ನಾನು
ಒಂದು ತಿಳ್ಕೊಳ್ಳಿ, ಐ ಆಮ್ ನಾಟ್ ಎ ಪ್ರೊಫೆಷನಲ್ ಇನ್ ಕನ್ನಡ. ನಾನು ಗೊತ್ತಾಯ್ತು. ನಂದು ಸೆಕೆಂಡ್ ಲ್ಯಾಂಗ್ವೇಜ್ ಬಂದು ನ್ಯಾಷನಲ್ ಲ್ಯಾಂಗ್ವೇಜ್ ಹಿಂದಿ, ನಮ್ಮ ತಾಯಿ ಕೊಟ್ಟಿರೋದು. ಅದ್ ಏನಕ್ಕೆ ಕೊಟ್ರು ಅಂತ ಗೊತ್ತಿಲ್ಲ, ಬಟ್ ನನ್ನ ತಾಯಿ ಬಂದು ಹಿಂದಿ ತಗೊಳ್ಳೋ ಅಂತ ಹಿಂದಿ ಕೊಟ್ರು. ಹ್ಮ್. ಅಂಡ್ ಇಲ್ಲಿ ಕನ್ನಡ ನಾನು ಕಲ್ತ್ಕೊಂಡಿದೀನಿ. ಅಷ್ಟು ಪ್ರೊಫೆಷಂಟ್ ಎಲ್ಲ ನಾನು ಕನ್ನಡದಲ್ಲಿ ಮಾತಾಡೋದು ಬರೆಯೋದು ಆಗ್ಲಿ, ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಮಾತ್ರ. ಇಲ್ಲ ಅಣ್ಣ, ನಾನು ನೀವು ಕನ್ನಡದಲ್ಲಿ ನೀವು ಕನ್ನಡ ಎಲ್ಲಾರು ಸ್ಪಷ್ಟವಾಗಿ ಏನ್ ಬೇಕು ಎಲ್ಲ ಹೇಳ್ತಾ ಇದೀರಾ. ನಮ್ಮ ಇಲ್ಲಿಯವರೆಗೆ ಇನ್ನು ಮಾಡ್ತಾ ಇಲ್ಲ ಅಷ್ಟೇ. ಸರಿ ಅಣ್ಣ, ಓಕೆ, ಸಾರಿ ಅಣ್ಣ, ಸಾರಿ. ನಮಸ್ತೆ ಅಣ್ಣ. ಇಲ್ಲಿ ಸಾರಿ ಅಂತೆಲ್ಲ ಟ್ರೈ ಮಾಡ್ತೀನಪ್ಪ ನಾನು ಆದಷ್ಟು ಸರಿ ಕನ್ನಡದಲ್ಲಿ ಆನ್ಸರ್ ಮಾಡಕ್ಕೆ. ಸರಿ ಅಣ್ಣ, ನಮಸ್ತೆ ಅಣ್ಣ. ಕೃಷ್ಣ ಇಲ್ಲಾಂದ್ರೆ ಅರ್ಪಣ. ಇಲ್ಲಾಂದ್ರೆ ಪ್ರವೀಣ್ ಇದಾರೆ, ಪ್ರಶಾಂತ್ ಇದಾರೆ, ಪವಿತ್ರ ಇದಾರೆ, ಅವ್ರು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾರಪ್ಪ, ದಯವಿಟ್ಟು. ಸರಿ ಅಣ್ಣ, ಸರಿ ಅಣ್ಣ, ನಮಸ್ತೆ ಅಣ್ಣ. ಆಯ್ತು, ನಮಸ್ಕಾರ. ನಮಸ್ತೆ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಸಮ್ ಪೀಪಲ್ ಹ್ಯಾವ್ ಶೇರ್ಡ್ ಅರುಣಾಚಲೇಶ್ವರ ಅಣ್ಣಾಮಲೈ ಶಿವ ಸಾಕ್ಷಾತ್ಕಾರ ಎಕ್ಸ್ಪೀರಿಯನ್ಸ್. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಅಟ್ ತಿರುವಣ್ಣಾಮಲೈ ಅಂತ ಹೇಳ್ತಿದಾರಣ್ಣ. ಅಲ್ಲ, ತಿರುವಣ್ಣಾಮಲೈ ಎಕ್ಸ್ಪೀರಿಯನ್ಸ್ ಬಂದು ಅದು ನಾವು ಹೋಗೋದು ಬಂದು ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಪ್ರೊಸೀಜರ್ ವಿಚ್ ಆರ್ ಫಾಲೋಯಿಂಗ್. ಸೊ ಎಕ್ಸ್ಪೀರಿಯನ್ಸಸ್ ಬಂದು ಒನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಇನ್ನೊಬ್ಬರಿಗೆ ಇಲ್ಲ, ಅವರು ಸ್ವಂತ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಆವಾಗ ಇಟ್ ಈಸ್ 100% ಕರೆಕ್ಟ್. ಇಟ್ ಇಸ್ ಒಬ್ರೊಬ್ರಿಗೆ ಒಂದೊಂಥರ ಎಕ್ಸ್ಪೀರಿಯನ್ಸ್ ಆಗ್ತದೆ ತಿರುವಣ್ಣಾಮಲೆಗೆ ಬರುವಾಗ, ಡಿಪೆಂಡಿಂಗ್ ಆನ್ ದೇರ್ ಭಕ್ತಿ, ಆನ್ ದೇರ್ ಬಿಲೀಫ್. ಅರ್ಥ ಆಯ್ತಾ? ಸೊ ಯಾರು ಬರ್ತಾರೋ ತಿರುವಣ್ಣಾಮಲೆಗೆ ಅವ್ರಿಗೆ ಸ್ವಂತ ಅವ್ರ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಇವ್ರು ಯಾರು ಪ್ರಶ್ನೆ ಕೇಳಿದಾರೋ, ಮೈ ರಿಕ್ವೆಸ್ಟ್ ಇಸ್ February 25th, 26th ವಿ ಆರ್ ಗೋಯಿಂಗ್ ಟು ತಿರುವಣ್ಣಾಮಲೈ. ಅವ್ರು ನಮ್ಮ ಜೊತೆನಲ್ಲಿ ಬರ್ಬೋದು. ಅಂಡ್ ಡೆಫಿನೆಟ್ಲಿ ದೇ ವಿಲ್ ಗೆಟ್ ದ ಗ್ರೇಸ್ ಆಫ್ ಈಶ್ವರ ಅಂಡ್ ಪಾರ್ವತಿ ಅಲ್ಲಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ನಾಟ್ ಶೋರ್ ವೆದರ್ ಐ ಕ್ಯಾನ್ ಆಸ್ಕ್ ದಿಸ್ ಕ್ವೆಶನ್ ಆರ್ ನಾಟ್. ಪ್ಲೀಸ್ ಅಪಾಲೋಜೈಸ್. My wife had an abortion for our first child. Since we came to know that the child was grown abnormal during 5 months scan, do we attain karma for this? If yes, how to resolve this karma ಅಂತ ಕೇಳ್ತಿದಾರೆ. In a way, you will be absorbing the karma. You will have to undergo it. The best way is ಅವರು ಈ ಶ್ರೀಮದ್ ಭಾಗವತಂ ಸಪ್ತಾಹವನ್ನು ಆ ಒಂದು ಆತ್ಮಕ್ಕೆ ಅರ್ಪಿಸಿ 7 ದಿವಸ ಓದಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಕೃಷ್ಣ ಪರಮಾತ್ಮ ಕಮಲ ಪಾದದಲ್ಲಿ ಹೃದಯಪೂರ್ವಕವಾಗಿ ಅವರು ಕ್ಷಮೆ ಕೇಳ್ಕೊಂಡ್ರೆ ಆ ತಂದೆ ಖಂಡಿತ ಇವ್ರಿಗೆ ಆ ಕರ್ಮ ದೋಷದಿಂದ ಬಿಡುಗಡೆ ಮಾಡ್ತಾರಪ್ಪ. ಧನ್ಯವಾದಗಳು. ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. I have heard about Illuminati, a secret group of some say they control the world events, disasters like wars. Is it the same as Saptarishis and their workers? Has Amara Guru ever spoke about this? Can you please tell more ಅಂತ ಕೇಳ್ತಾರಣ್ಣ. See, the way of workers and the rishis is entirely different. ಅದು ಬಂದು ಸೀಕ್ರೆಟ್ ಅಂಡ್ ಸೀಕ್ರೆಟ್, ಅದು ಯಾರಿಗೂ ಗೊತ್ತಾಗಲ್ಲ. ಸೊ ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ. ಅದು ಒನ್ ಇನ್ಸ್ಟೆನ್ಸ್ ಕೆಲವೆಲ್ಲ ನಾವು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ಕಾಗಲ್ಲ. ಅವ್ರಿಗೆ ಅದು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಡಿಕೋಡ್ ಮಾಡ್ಬೇಕಂದ್ರೆ ಅವರು ಮನೋವತಿಗೆ ಬರ್ಲಿ, ಕೇಳಲಿ, ಅಲ್ಲಿ ಬೇಕಾದ್ರೆ ನಾನು ಹೇಳ್ತೀನಿ ಅವ್ರಿಗೆ. ಒಂದು ಇನ್ಸ್ಟೆನ್ಸ್ ಆಯ್ತು, ಅದ್ರ ಬಗ್ಗೆ ಅವ್ರಿಗೆ ಕ್ಲೀನ್ ಆಗಿ ಅರ್ಥ ಮಾಡಂಗೆ ನಾವು ತಿಳಿಸ್ಬೋದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ.
ಅಣ್ಣ ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಜೀವನದಲ್ಲಿ ಏನೆಲ್ಲ ಆಗುತ್ತೋ ಅದು ಎಲ್ಲವನ್ನು ಮೊದಲೇ ಡಿಸೈಡ್ ಮಾಡಿರ್ತೀವಿ. ಅದನ್ನು ಬಿಟ್ಟು ಡಿಸೈಡ್ ಮಾಡದೇ ಇರುವ ಏನಾದರೂ ನಡೆಯುತ್ತಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲ ಅದು ನೋಡಿ, ಎಲ್ಲ ನಡೆಯೋದು ನಿಮ್ಮ ಕರ್ಮಾನುಸಾರ. ನೀವೇನೇನು ಪಾಸ್ಟ್ ಬರ್ತ್ ನಲ್ಲಿ ಕರ್ಮ ಮಾಡಿದ್ರ, ಒಳ್ಳೇದೋ ಕೆಟ್ಟದೋ, ಅದನ್ನ ಫಲ ಯು ಆರ್ ಅಂಡರ್ಗೋಯಿಂಗ್ ನೌ. ಇಟ್ ಕಮ್ಸ್ ಬ್ಯಾಕ್ ಟು ಯು. ಯು ಹ್ಯಾವ್ ಟು ಅಂಡರ್ಗೋ ಇಟ್. ಅಂಡ್ ಫ್ಯೂಚರ್ ಆಲ್ಸೋ, ವಾಟ್ ಎವರ್ ಯು ವಿಲ್ ಬಿ ಅಂಡರ್ಗೋಯಿಂಗ್, ಇಟ್ ಈಸ್ ಆಸ್ ಪರ್ ದೋಸ್ ಕರ್ಮಾಸ್ only. But only thing is, if you have a nice guru who will give you the knowledge to see that future you don't commit any karmas and you will be void of this cycle of birth and death. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಅಣ್ಣ, ಎಕ್ಸ್ಟರ್ನಲ್ ತಾಟಕ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಅಣ್ಣ. ಒಮ್ಮೆ ಅದನ್ನು ಮಾಡುವಾಗ ನನ್ನ ದೇಹ ಲಿಫ್ಟ್ ಆಗುವ ಅಥವಾ ಸಮ್ಟೈಮ್ಸ್ ಹೊರಗೆ ಬರುವ ಹಾಗೆ ಫೀಲ್ ಆಯಿತು, ಭಯ ಆಯಿತು ಅಂತ ಪ್ರಶ್ನೆ ಕೇಳ್ತಾರೆ. There are two types of trataka. One is internal and another is external. Usually external trataka ಕೊಡ್ತಾರೆ ಕೆಲವರಿಗೆ. ಅದು ಇಂಟರ್ನಲ್ ತ್ರಾಟಕ ಕೆಲವರಿಗೆ ಆಗಲ್ಲ ಅಂದ್ರೆ ಅದನ್ನ ಕೊಡ್ತಾರೆ. ಅದು 18 inches ಮುಂದ್ಗಡೆ ಒಂದು ಅಗರಬತ್ತಿ ಲೈಟ್ ಮಾಡಿ ಇಟ್ಕೋಬೇಕು. ಆ ಟಿಪ್ ಆಫ್ ದ ಅಗರಬತ್ತಿನ ನೀವು ಕಣ್ಣಿಂದ ಕಾನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಆ ಧ್ಯಾನ ಪೋಷವನ್ನು ನೀವು ಆಚರಿಸಬೇಕು. ದಟ್ ಈಸ್ ಎಕ್ಸ್ಟರ್ನಲ್ ತ್ರಾಟಕ. ಅದು ಕೆಲವರಿಗೆ ಇಟ್ ಸೂಟ್ಸ್, ಕೆಲವರಿಗೆ ಇಂಟರ್ನಲ್ ತ್ರಾಟಕ ಇಟ್ ಸೂಟ್ಸ್. ಸೊ ಇಟ್ ಈಸ್ ಚೋಸನ್ ಬೈ ದ ಗುರು ವಿಚ್ ಈಸ್ ಗುಡ್ ಫಾರ್ ಯು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಪ್ರೆಗ್ನೆಂಟ್ ವುಮೆನ್ ಮನೋವತಿಗೆ ಬರ್ಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಖಂಡಿತ ಬರ್ಬೋದು. 100% ಅವ್ರಿಗೆ ಒಳ್ಳೇದಾಗ್ತದೆ. ಅಲ್ಲಿ ಅವ್ರಿಗಿರೋ ಒಂದು ಏನಾದರೂ ತೊಂದರೆ, ಅಬ್ಸ್ಟಕಲ್ಸ್, ಹರ್ಡಲ್ಸ್ ಡ್ಯೂರಿಂಗ್ ದಟ್ ಪೀರಿಯಡ್, ಇಟ್ ವಿಲ್ ಬಿ ರಿಲೀವ್ಡ್ ಫ್ರಮ್ ದೆಮ್ ಅಂಡ್ they will be blessed in that Krishna center. And ಅವ್ರಿಗೆ ಅಲ್ಲಿ ಕಾಲಿಟ್ರೆ ಎಷ್ಟೋ ಒಳ್ಳೇದಾಗ್ತದೆ ಅವ್ರಿಗೆ. ಅಂಡ್ ಆರೋಗ್ಯವಾಗಿ ಅವ್ರಿಗೆ ಡೆಲಿವರಿ ಆಗ್ತದೆ. ಪ್ಲಸ್ ಎ ಡಿವೈನ್ ಆತ್ಮ ವಿಲ್ ಬಾರ್ನ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ಅಣ್ಣ, ನಾವು ನಿಮ್ಮ ಜೊತೆ ತಿರುವಣ್ಣಾಮಲೈ ಟೆಂಪಲ್ಗೆ ಬರ್ಬೋದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಖಂಡಿತ ಬರ್ಬೋದು. ಪ್ರವೀಣ್ ಪ್ರಶಾಂತ್ ನಂಬರ್ ಕೊಡಿ, ಹಾ ಅವ್ರು ಫೋನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಹೆಸರು. ಅವ್ರು ಇನ್ ಬ್ಯಾಂಗ್ಳೂರ್ ಇದಾರ ಇಲ್ಲ ಔಟ್ಸೈಡ್ ಬ್ಯಾಂಗ್ಳೂರ್ ಇದಾರ ಅಂತ ಪ್ರಶಾಂತ್ ಕೇಳಿದ್ರೆ ಅವ್ರು ಕ್ಲೀನ್ ಆಗಿ ಅವ್ರಿಗೆ ಗೈಡ್ ಮಾಡ್ತಾರೆ. ಸರಿ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮುಂಜಾನೆ ಕನಸಿನಲ್ಲಿ ನಾನು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸುವ ಕನಸು ಬಿತ್ತು. ಇದು ಈವರೆಗೂ ನಾನು ಮಂತ್ರಾಲಯಕ್ಕೆ ಹೋಗಿಲ್ಲ. ಪದೇ ಪದೇ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗುತ್ತಿದೆ. ಇದರ ಅರ್ಥ ಏನು ಅಣ್ಣ ಅಂತ ಕೇಳ್ತಾರೆ. ಇದರ ಅರ್ಥ ಇಟ್ ಇಸ್ ವೆರಿ ಸಿಂಪಲ್. ಶ್ರೀ ರಾಘವೇಂದ್ರ ಸ್ವಾಮಿ ಅವ್ರನ್ನ ಬಂದು ಮಂತ್ರಾಲಯಕ್ಕೆ ಅಲ್ಲಿ ಅವ್ರ ದರ್ಶನ ಪಡೆದು ಅಲ್ಲಿ ಪ್ರಸಾದ ಸ್ವೀಕರಿಸಿಕೊಂಡು ಅಲ್ಲಿ ಏನ್ ಸೇವೆ ಮಾಡಬೇಕು ಅವ್ರ ಕಣ್ಣಲ್ಲಿ ಸೇವೆ ಮಾಡ್ಬಿಟ್ಟು ಅವ್ರ ಅನುಗ್ರಹ ತಕೊಂಡು ಬಂದ್ರೆ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗ್ತದೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಧನ್ಯವಾದಗಳು ಅಣ್ಣ. ಅಣ್ಣ, ನೀವು ಸಿದ್ದಪ್ಪಾಜಿಯವರ ಅಡ್ರೆಸ್ ಕೇಳ್ತಿದ್ರ ಅಣ್ಣ? ದಯವಿಟ್ಟು ನನಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ ಅಣ್ಣ, ನಾನು ಕಳಿಸ್ತೀನಿ ಅಣ್ಣ. ಇಲ್ಲ ಪ್ರವೀಣ್ ಅವ್ರಿಗೆ ಹೇಳ್ಬಿಡಿ, ಅಡ್ರೆಸ್ ಎಲ್ಲ ಅಲ್ಲಿ ಕೊಡಕ್ಕಾಗಲ್ಲ ಆ ತರ. ಅವ್ರಿಗೆ ಯಡಿಯೂರ್ ಬಸ್ ಸ್ಟಾಪ್ ಹತ್ರ ಇಳ್ದ್ಬಿಟ್ಟು ಅಲ್ಲಿ ಆಟೋ ಅವ್ರನ್ನ ಕೇಳಿದ್ರೆ ಒಂದು 50 ರೂಪಾಯಿ ಕೊಟ್ರೆ ಅವ್ರು ಕರ್ಕೊಂಡೋಗಿ ಬಿಟ್ಬಿಡ್ತಾರೆ ಅವ್ರು. ಅದಕ್ಕೆ ಅಡ್ರೆಸ್ ಕೊಡೋದು ಸರಿ ಆಗಲ್ಲ, ಯಾಕಂದ್ರೆ ಇಟ್ ಇಸ್ ಇನ್ ಎ ರಿಮೋಟ್ ಪ್ಲೇಸ್ ಇನ್ಸೈಡ್
ಯಡಿಯೂರ್ ಇನ್ ಎ ಡಿಫರೆಂಟ್ ಪ್ಲೇಸ್ ಅದು. ಇಟ್ ಈಸ್ ನಾಟ್ ಈಸಿಲಿ ಅಡ್ರೆಸ್ ಹೇಳಕ್ ಆಗೋದಿಲ್ಲ ಅಣ್ಣ. ಸೊ ಅಲ್ಲಿ Address, ಆಟೋ ಅವ್ರಿಗೆ ಗೊತ್ತು, ಅವ್ರು ಹೌದು. ಫ್ರೀಕ್ವೆಂಟ್ ಆಗಿ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವ್ರಿಗೆ ಒಂದು 50 or 60 rupees 70 rupees ಕೊಟ್ರೆ ಅವ್ರು ಕರ್ಕೊಂಡೋಗಿ ಕರೆಕ್ಟ್ ಆಗಿ ಬಿಟ್ಬಿಡ್ತಾರೆ ಆ ಜಾಗದಲ್ಲಿ. ಹೌದು. ಅಂಡ್ ಟೈಮಿಂಗ್ಸ್ ಬಂದು ಫ್ರಮ್ 10 o'clock to ಈವ್ನಿಂಗ್ 5 o'clock ಟೈಮಿಂಗ್ಸ್. ಇವಾಗ ಟೈಮಿಂಗ್ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಮೊನ್ನೆ ಯಾರೋ ಹೋಗಿ ಬಂದ್ಬಿಟ್ಟು ಹೇಳಿದ್ದಾರೆ, ಇವಾಗ ಮೊದಲ ತರ ಯಾವಾಗ ಬೇಕಾದ್ರೆ ಹೋಗೋದು ಬರೋದಿಲ್ಲ, ಬೆಳಿಗ್ಗೆ 10 ಗಂಟೆನಿಂದ ಸಾಯಂಕಾಲ 5 ಗಂಟೆ ಒಳಗೆ ದರ್ಶನ ಕೊಡ್ತಾರೆ ಅವರು ಅಂತ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ವೇಟ್ ಫಾರ್ 2 minutes ಅಣ್ಣ. ವಿ ಡು ನಾಟ್ ಹ್ಯಾವ್ ಎನಿ ಕ್ವಶನ್ಸ್. ಪ್ರವೀಣ್, ಒಂದು ಮೆಸೇಜ್ ಹಾ ಇದು ಕನ್ನಡದಲ್ಲಿ ಹೇಳಿ ಇಲ್ಲ ಇಂಗ್ಲಿಷ್ ನಲ್ಲಿ ಹೇಳಿ ನೋಡಿ. ಡೈರೆಕ್ಷನ್ಸ್ ಫ್ರಮ್ ಕೋರ್ಮಂಗ್ಲಾ ಬಂದಿದೆ. ಡ್ಯೂ ಟು ಆಬ್ವಿಯಸ್ ರೀಸನ್ಸ್ ಈ ತರ ಬಂದು 25 ನ್ಯೂ ಮೆಂಬರ್ಸ್ ನ ಎಂಟರ್ಟೈನ್ ಮಾಡಿ ಎವ್ರಿ ಸಂಡೇ ಅಂತ ನಾವು ಪದೇ ಪದೇ ರಿಪೀಟ್ ಮಾಡ್ತೀವಿ. ಬಟ್ ಫಸ್ಟ್ ವಾಂಟಿಂಗ್ ಅಂತ ಹಾಕಿದ ಮೇಲೆ 25% ಲಿಸ್ಟ್ ನೇಮ್ ಕೊಡ್ತಾರೆ. ಅದನ್ನ ನಾವು ರೆಕಾರ್ಡ್ ಮಾಡಿ ಬ್ಲಾಕ್ ಮಾಡ್ತೀವಿ. ಅದಾದ್ಮೇಲೆ ಕೆಲವರು ನನಗೆ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಪ್ರಶಾಂತ್ಗೆ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಬರ್ಲಾ 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 ಅಂತ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಏನಾದ್ರು ಇನ್ಸ್ಟ್ರಕ್ಷನ್ ಬಂದ್ರೆ ಅದನ್ನ ನಾವು ಫಾಲೋ ಮಾಡಬೇಕು. ಕ್ವಶನ್ ಮಾಡಕ್ ಆಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ತೊಂದರೆ ಕೊಡಬೇಡಿ. ನಾವು ಫ್ರೈಡೆ ಮಾರ್ನಿಂಗ್ ಹಾಕ್ತೀವಿ ಬನ್ನಿ ಅಂತ, ಕೂಡಲೇ ನಿಮ್ಮ ಹೆಸರು ಕೊಡಿ. ಫಸ್ಟ್ 25 ಆದ್ಮೇಲೆ ನಾವು ಬ್ಲಾಕ್ ಮಾಡ್ತೀವಿ. ತಿರ್ಗಾ ತೊಂದರೆ ಕೊಟ್ಟು ಬೇಜಾರ್ ಮಾಡ್ಬಿಡಿ ನಮಗೆ. ನಾನು ಬರ್ಲಾ, ನಾನು ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ನನ್ನ ಹಸ್ಬೆಂಡ್ ಜೊತೆನಲ್ಲಿ ಬರ್ತೀನಿ, ನನ್ನ ವೈಫ್ ಜೊತೆನಲ್ಲಿ ಬರ್ತೀನಿ, ನಮ್ಮ ತಾಯಿ ಜೊತೆನಲ್ಲಿ ಬರ್ತೀವಿ, ನಾವು ಊರ್ನಲ್ಲಿ ಇದ್ವಿ, ಅದು ಈ ಎಕ್ಸ್ಕ್ಯೂಸ್ ಎಲ್ಲ ಕೊಡ್ಬೇಡಿ ದಯವಿಟ್ಟು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಅಂತ. ಪ್ರವೀಣ್ ಅವ್ರಿಗೆ ಕನ್ನಡದಲ್ಲಿ ಕ್ಲೀನ್ ಆಗಿ ಟೈಪ್ ಮಾಡಿ ಹಾಕ್ಬಿಡಿ ಪ್ರವೀಣ್. ಸರಿ ಅಣ್ಣ, ಧನ್ಯವಾದ. February 1st ನೆಕ್ಸ್ಟ್ ಸಂಡೇ ಅದು ಬಂದ್ಬಿಟ್ಟು ನಮ್ಮ ಗುರು ಅಮರ ಅವರು ಜಯಂತಿ. ಆವತ್ತು ನೋ ರೆಸ್ಟ್ರಿಕ್ಷನ್ಸ್. ಎಷ್ಟು ಜನ ಇದ್ದೀರೋ ನಮ್ಮ ಗ್ರೂಪ್ ನಲ್ಲಿ ಎಲ್ರೂ ಬರ್ಬೋದು. ಬಂದು ಪಾರ್ಟಿಸಿಪೇಟ್ ಮಾಡಿ ದಯವಿಟ್ಟು. ದ ಡಿವೈನ್ ಗುರು ಅಮರ ಜಯಂತಿ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ವಿಲ್ ವೇಟ್ ಫಾರ್ 2 minutes ಅಣ್ಣ. ಅಣ್ಣ, ಒಬ್ರು ಅಣ್ಣ ಬಂದು ಚಾಟಲ್ಲಿ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಗೆಟ್ ಟು ನೋ that some intuitions is divine guidance or it is negative influence of manipulation? ಇಟ್ ಈಸ್ ಬೈ ಪ್ರಾಕ್ಟಿಸ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಂಟ್ಯೂಷನ್ ಬರ್ತಾ ಇರ್ತದೆ. ಅದನ್ನ ಯು ಶುಡ್ ಗೋ ಥ್ರೂ ಇಟ್ ಅಂಡ್ ಸಿ ದಟ್ ಇಟ್ ವಾಟ್ ಹ್ಯಾಪನ್ಸ್ ಇನ್ ದ ಫ್ಯೂಚರ್. ಇಫ್ ಇಟ್ ಇಸ್ ಗುಡ್, ನೀವು ಅವ್ರಿಗೆ ಹೇಳಿದ್ರೆ ಅದು ಅವ್ರಿಗೆ ಆಗ್ತದೆ. ಇಲ್ಲ ನೆಗೆಟಿವ್ ಇದ್ರೆ, ಯಾರಿಗಾದ್ರು ಈ ತರ ಕೆಟ್ಟದಾಗ್ತಾ ಇದ್ರೆ ಅವ್ರಿಗೆ ಇನ್ ಅಡ್ವಾನ್ಸ್ ವಾರ್ಡ್ ಮಾಡಿದ್ರೆ ಏನಾಗ್ತದೆ ಅಂತ. ಈ ತರ ಬೈ ಗೋಯಿಂಗ್ ಓವರ್ ನಂಬರ್ ಆಫ್ ಪ್ರಾಕ್ಟಿಸಸ್, then you will come to know practically whether it is divine or whether it is negative. ಧನ್ಯವಾದಗಳು.
ಅಣ್ಣ, ಒಬ್ಬರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಬೌಂಡ್ರೀಸ್ ಡಸ್ ಅವರ್ ಸೋಲ್ ನೀಡ್ಸ್ ಅಂತ ಕೇಳ್ತಾರಣ್ಣ. ವಾಟ್ ಬೌಂಡ್ರೀಸ್ ಎಸ್ ಅಣ್ಣ. ಅಂದ್ರೆ ಏನ್ ಅರ್ಥ? ಅದಕ್ಕೆ ಅರ್ಥ ಇಲ್ಲ, ಅಂದ್ರೆ ಕ್ಲಾರಿಟಿ ಇಲ್ಲ. ಇಟ್ಸ್ ಎ ವೇಗ್ ಕ್ವಶನ್. ಇಟ್ ಇಸ್ the ಓಕೆ Atma has got no boundaries at all. It is independent. It is. ಓಕೆ The karma which you earn is the boundary which captures the Atma into it. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ಬರು ಅಣ್ಣನ ಅಕ್ಕನ ಗೊತ್ತಿಲ್ಲ ಅಣ್ಣ, ಅವ್ರ ಪ್ರಶ್ನೆ ಕೇಳ್ತಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಆರ್ ದೇರ್ ಎನಿ ಸೆಲ್ಫ್ ರಿಯಲೈಸ್ಡ್ ಯೋಗೀಸ್ ಲೈಕ್ ರಮಣ ಮಹರ್ಷಿ whom I can meet and take blessings ಅಂತ ಕೇಳ್ತಾರಣ್ಣ. There are so many in this on this earth. You will have to sincerely go in search of them. Then you can meet them. They will not come publicly. I am so and so. I am so and so. Anta. Even Ramana Maharshi did not made himself public. ಅರ್ಥ ಆಯ್ತಾ? You have to strive. If you are sincerely want to meet someone, ನೀವು ಕಷ್ಟ ಬೀಳ್ಬೇಕು, ಅದಕ್ಕೆ ಸಂಕಲ್ಪ ಮಾಡ್ಕೋಬೇಕು, ದಾರಿ ಹುಡುಕ್ಬೇಕು. ಖಂಡಿತ ಒಂದಿಲ್ಲ ಅಲ್ಲ ಅಂದ್ರೆ ಇನ್ನೊಂದಿನ ಅವರು ಖಂಡಿತ ನಿಮ್ಗೆ ದರ್ಶನ ಕೊಡ್ತಾರೆ, ಇಲ್ಲ ನೀವು ಹೋಗಿ ಮೀಟ್ ಮಾಡ್ತೀರಾ. ಧನ್ಯವಾದಗಳು. ಈ ಸಿದ್ದರ್ ಬೆಟ್ಟದಲ್ಲಿ ಎಷ್ಟೋ ಜನ ಇದ್ದಾರೆ, ಮಹೇಂದ್ರಗಿರಿದಲ್ಲಿ ಎಷ್ಟೋ ಜನ ಇದ್ದಾರೆ, ಕೊಳ್ಳಿಮಲೆಯಲ್ಲಿ ಎಷ್ಟೋ ಜನ ಇದ್ದಾರೆ, ಆಮೇಲೆ ತಿರುವಣ್ಣಾಮಲೆಯಲ್ಲಿ ಎಷ್ಟೋ ಜನ ಇದ್ದಾರೆ, ಪಳನಿ ಮಲೆಯಲ್ಲಿ, ತಿರುತಣಿ ಮಲೆಯಲ್ಲಿ, ಸ್ವಾಮಿ ಮಲೆಯಲ್ಲಿ. ಈ ತರ wherever the kshetras are there, always there are siddhas and yogis and avadhutas. If you go to Himalayas, there are infinite number of yogis and avadhutas and spiritual personalities. Only thing is you have to identify the real personality. That is very, very difficult. ಧನ್ಯವಾದಗಳು ಅಣ್ಣ. ನಮಸ್ತೆ ಸತೀಶನವರೇ. ನಮಸ್ಕಾರಮ್ಮ. ಈ ಸಿದ್ಧರು, ಯೋಗಿಗಳು, ಅವಧೂತರು ಅಂದರೆ ಹೇಗೆ ಅಂತ ಗೊತ್ತಾಗಿಲ್ಲ. ಎಲ್ಲ ಒಂದೇನ ಬೇರೆ ಬೇರೆ ತರನು? ಸಿದ್ಧರು, ಯೋಗಿಗಳು, ಅವಧೂತರು ಅಂತಾರಲ್ಲ, ಆ ಹೇಗೆ ಅಂತ. ಎಲ್ಲ ಬೇರೆ ಬೇರೆ. ಒಬ್ರೊಬ್ರು ಸ್ಪಿರಿಚುವಲ್ ಪಾತ್ ಬಂದು ಇಟ್ ಈಸ್ ಲೈಕ್ ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ. ಬೇರೆ ಬೇರೆ ರೋಡ್ಗಳು ಎಲ್ಲ ಸೇರಿ ರೋಮ್ಗೆ ಹೋಗ್ತದೆ, ಕ್ಯಾಪಿಟಲ್ಗೆ. ಆ ತರ ಅವಧೂತಗಳು ಬೇರೆ, ಸಿದ್ಧರುಗಳು ಬೇರೆ, ಯೋಗಿಗಳು ಬೇರೆ, ಸನ್ಯಾಸಿಗಳು ಬೇರೆ, ಋಷಿಗಳು ಬೇರೆ, ಮಹರ್ಷಿಗಳು ಬೇರೆ. ಈ ತರ ಯಾರ್ಯಾರು ಒಬ್ರೊಬ್ರು ಅವ್ರವ್ರು ಆಚರಿಸ್ಕೊಂಡಿದಾರೋ ಆ ಪಾತ್ ಅವ್ರು ಇಟ್ಕೊಂಡು ಹೋಗ್ತಾ ಇರ್ತಾರೆ. ನಾಗ ಸಾಧುಸ್ ಬೇರೆ, ಈ ತರ ಹಲವಾರು ಇದ್ದಾರೆ. ನಾವೇನದು ಒಬ್ರೇ ಅಂತ ಈ ತರ ಮಾಡಕ್ಕಾಗಲ್ಲ. ನಮಸ್ತೆ ಗುರುಜಿ, ಧನ್ಯವಾದ. ನಮಸ್ಕಾರ. ಧನ್ಯವಾದ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. We'll wait for some time, Anna. We have no questions in chat. 8 ಕಾಲ ಆಯ್ತು ಪ್ರವೀಣ್. Okay.
ಯಾರಿಗಾದ್ರೂ ದಯವಿಟ್ಟು ಪ್ರಶ್ನೆಗಳಿದ್ದರೆ ಪೋಸ್ಟ್ ಮಾಡಿ, ಅಥವಾ ಅಣ್ಣನ ಜೊತೆ ಮಾತನಾಡುತ್ತಿದ್ದರೆ ಹ್ಯಾಂಡ್ ರೈಸ್ ಮಾಡಿ. ಶಂಕರಯ್ಯ ಅಣ್ಣ ಮಾತಾಡಿ ಅಣ್ಣ. ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ. ನಮಸ್ಕಾರಪ್ಪ. ಹಲೋ ಅಣ್ಣ, ನಾಳೆ ರಥಸಪ್ತಮಿ ಸ್ನಾನದ್ದು ಅಪ್ಡೇಟ್ ಮಾಡಿದ್ರಣ್ಣ ಗ್ರೂಪ್ ಅಲ್ಲಿ. ಅದು ಹಾಕಿದ್ವಿ ಪೂಜೆಯನ್ನ ಅಲ್ಲ? ನಾವು ಅದೇ ಮಾನಸಿಕವಾಗಿ ಮಾಡ್ಬೋದಣ್ಣ? ಅಂದ್ರೆ ಡ್ಯೂಟಿಲಿ ಇದ್ರೆ ಅಂತ ಟೈಮಲ್ಲಿ, ಆ ಟೈಮಲ್ಲಿ ಮಾಡೋದಕ್ಕೆ ಆಗಿಲ್ಲ ಅಂದ್ರೆ ಮಾನಸಿಕ ಪೂಜೆ ಮಾಡ್ಬೋದಣ್ಣ, ಅಥವಾ ಸ್ನಾನ ಮಾಡ್ಬೋದು? ಖಂಡಿತ ಮಾನಸಿಕವಾಗಿ ಮಾಡಿ, ತುಂಬಾ ಒಳ್ಳೇದು. ಅದು ಹೆಂಗ್ ಹೇಳಿದ್ವು ಅದೇ ತರ ಮಾನಸಿಕವಾಗಿ ಮಾಡಿ, ಅದಕ್ಕೂ ಫಲ ಇದ್ದೇ ಇದೆ. ಹಾ. ಸರಿ ಅಣ್ಣ, ಆಯ್ತು. ನಮಸ್ಕಾರಪ್ಪ. ಆಯ್ತಣ್ಣ, ಕೃಷ್ಣಾರ್ಪಣೆ. ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ. ಜ್ಞಾಪಕ ಇದೀನಾ? ಚೆನ್ನಾಗಿದ್ದೀನಪ್ಪ. ಮತ್ತೆ ಹೇಳಿ, ಏನ್ ವಿಷಯ? ಏನಿಲ್ಲ, ಅಮರನಾರಾಯಣ ಗುರುಗಳದ್ದು ದರ್ಶನ ಇನ್ನೂ ಆಗ್ಲಿಲ್ಲ. ಅದು ನಿಮ್ಮ ಯಾವಾಗ ಕೈನಲ್ಲಿದೆ. ಕೊಡಿಸ್ತೀರಿ? ನಾವು ಕೊಡ್ಸೋದಿಲ್ಲ, ನೀವು ಕೊಡ್ಸ್ಕೋಬೇಕು ಸ್ವಂತವಾಗಿ. ಅಲ್ಲ, ನೀವು ಹೃದಯಪೂರ್ವಕವಾಗಿ ಅಮರ ಅಮರ ಅಂತ ಧ್ಯಾನ ಮಾಡಿ, ಖಂಡಿತ ಹಾ. ಅವ್ರು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಆಯ್ತು. ಮತ್ತೆ ಇನ್ನೇನ್ ಸಮಾಚಾರ? ಅಷ್ಟೇ ಸ್ವಾಮಿ, ಬೇರೆ ಏನಿಲ್ಲ. ಮಾಡಿ. ಮನೋವನದಲ್ಲಿ ಹೃದಯಪೂರ್ವಕ. ಕಾರ್ಯಕ್ರಮ ಇದೆ ಈಗ. ಹ ಇದ್ರಲ್ಲಿ ಮನೋವನದಲ್ಲಿ ಇದು ಅದು ಬಂದಿದ್ನಲ್ಲ ಅವತ್ತು. ಹಾ ಬನ್ನಿ. ಆ, ಅಲ್ಲಿ ಏನ ಅಲ್ಲಿ ಇದು ಮಾಡಿದ್ರೆ ಶಾಂಬಲ್ಲದು ಒಂದು ಇದ್ ಮಾಡ್ತೀನಿ ಅಂದಲ್ಲ, ಪಿರಮಿಡ್ ಮಾಡಿದ್ದೀರಾ? ಇಲ್ಲ, ನಾವ್ ಮಾಡಿಲ್ಲ, ಪಿರಮಿಡ್ ಮಾಡಿಲ್ಲ ನಾವ್ ಯಾವ್ದು. ಒಂದು ಶಂಬಲ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅಲ್ಲ, ಅದೆಲ್ಲ ಇಲ್ಲ, ಅದೆಲ್ಲ ಬೇರೆ ಯಾರೋ ಹೇಳಿರ್ಬೇಕು. ಅದೆಲ್ಲ ಸತ್ಯ ಅದೆಲ್ಲ ಇಲ್ಲ. ನೀವು ಒಳಗಡೆ ಒಂದು ಮಾಡಲ್ ಇಟ್ಟಿದ್ದೀರಲ್ವಾ ಸ್ವಾಮಿ? ಅದು ಬಂದು ಯೂನಿವರ್ಸಲ್ ಕಾಸ್ಮಿಕ್ ಟೆಂಪಲ್ ಅಂತ. ಅದು ಹಾ, 2300 ನಲ್ಲಿ ಅದು ಬರ್ತದೆ. ಅದು ಹೌದಾ? 2300 ವರ್ಷದಲ್ಲಿ ಅದು ಹಾ, ಬರ್ತದೆ. ನಮ್ಮ ಧ್ಯಾನ ಮಂದಿರ ಇದೆಯಲ್ಲ, ಅದು ಹಾ, ಮುಂದ್ಗಡೆ ಆ ದೇವಸ್ಥಾನ ಬರ್ತದೆ. ಹಾ, 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 ಹಾ. ಹ್ಮ್. ಸರಿ ಸರಿ ಸರಿ. ಮತ್ತೆ ಆಗ್ಬೋದು ನಮಸ್ಕಾರ ಸ್ವಾಮಿ. ಸ್ವಾಮಿ. ಓಕೆ, ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಧನ್ಯವಾದ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. They have shared one photo of Guru Amara's diary where they have described the Kala Anna, and with the dates and years. They want some info about that Anna. ತೋರಿಸ್ಬೋದಲ್ಲ ನಮ್ಗೆ? ಅವಾಗ್ಲೇ ಗೊತ್ತಾಗ್ತದೆ. ಹಿಂಗೆ ಅವರು ಹೇಳಿದ್ರೆ ನಮ್ಗೇನ್ ಗೊತ್ತಾಗ್ತದೆ ಹೇಳಿ? ಹೌದಣ್ಣ. ಅಲ್ವಾ? ಹ. ಅದೇನು ಬರ್ದಿದ್ದಾರೆ ಗುರು ಅಮರ ಅವ್ರನ್ನ ತೋರಿಸ್ತಾರೆ, ನಾವು ಅದ್ರ ಬಗ್ಗೆ ನೋಡಿ ನಮ್ಗೆ ಗೊತ್ತಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು ನಾವು. ಅಣ್ಣ, ನೀವು ಮನವತಿಗೆ ಬಂದು ಅಣ್ಣನವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ದೇ ಆರ್ ಆನ್ ದ ಮಂತ್ಲಿ ಸೈಕಲ್ ಅಣ್ಣ. ನಾನು ನಾಳೆ ರಥಸಪ್ತಮಿ ಜೊತೆ ಸ್ನಾನ ಮಾಡಿ ಎಲೆ ಅಡಿಕೆ ಇಟ್ಟು ಪೂಜೆ ಮಾಡ್ಬೋದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ಇಲ್ಲ, ಮಾಡ್ಬಾರ್ದಪ್ಪ. ಧನ್ಯವಾದಗಳು ಅಣ್ಣ. ಅವ್ರನ್ನ ಮಾಡ್ಬೋದು, ಮಾನಸಿಕವಾಗಿ ಮಾಡ್ಬೋದು. ಅವರು ಆಪ್ಷನ್ ಇದೆ. ಎಸ್, ಸರಿ ಅಣ್ಣ, ಧನ್ಯವಾದಗಳು. ಐ ಥಿಂಕ್ ವಿ ಆರ್ ಡನ್ ವಿತ್ ಆಲ್ ದ ಕ್ವಶನ್ಸ್ ಅಣ್ಣ. ಒಬ್ರು ಅಕ್ಕ ಒಬ್ರು ಅಕ್ಕ ಹ್ಯಾಂಡ್ ರೈಸ್ ಮಾಡಿದಾರಣ್ಣ. ವಿಲ್ ಟೇಕ್ ಅಣ್ಣ. ಮಾತಾಡಿ. ಎ ಅಂತ ಇದೆ.
ನಮಸ್ತೆ ಸತೀಶ್ ಅಣ್ಣ, ನಮಸ್ತೆ ಪ್ರವೀಣ್ ಅವರೇ. ಅಣ್ಣ, ಅದು ಪ್ರಶ್ನೆ ಕೇಳಿದ್ ನಾನು. ಅದೇ ಎಕ್ಕದೆಲೆ ಇಟ್ಕೊಂಡು ಅದು ಶ್ಲೋಕ ಹೇಳಿ ಸ್ನಾನ ಮಾಡ್ತೀವಲ್ಲ ಅಣ್ಣ ಪ್ರತಿ ವರ್ಷ, ಹ್ಮ್ ಅದನ್ನ ಹ್ಮ್ ನಾಳೆ ಮಾಡಬಹುದಾ ಅಣ್ಣ? ನಂದು ನಾಳೆ 3ನೇ ದಿನ, ಅದಕ್ಕೋಸ್ಕರ. 3ನೇ ದಿನ ಬೇಡಮ್ಮ, ಸರಿ ಅಣ್ಣ. ಮಾನಸಿಕವಾಗಿ ಮಾಡ್ಕೊಳ್ಳಿ. ಮಾನಸಿಕವಾಗಿ ಮಾಡ್ಲಾ ಅಣ್ಣ? ಕೂತ್ಕೊಂಡು ಹಾ ಹಾ ಬೆಳಗ್ಗೆ ಎದ್ದೇಳ್ಬಿಟ್ಟು ಡ್ಯೂರಿಂಗ್ ದಟ್ ಸನ್ ರೈಸ್ ಟೈಮು, ಹಾ ಅದು ಪಂಚಾಂಗದಲ್ಲಿ ಗೊತ್ತಾಗ್ತಿದೆ ಯಾವಾಗ ಸನ್ ರೈಸ್ ಆಗ್ತಿದೆ ಅಂತ. ಆವಾಗ ಕೂತ್ಕೊಂಡು ಬೆಡ್ ಹ್ಮ್ ಮೇಲೆ ಯೂಶಲ್ ಆಗಿ ನಿಮ್ ತಂದೆ ತಾಯಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಗುರು ಹ್ಮ್ ಅಮರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಅತ್ರಿ ಹ್ಮ್ ಮಹರ್ಷಿ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಶ್ರೀ ಹ್ಮ್ ಗಣೇಶ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ನಿಮ್ ಮನೆ ಹ್ಮ್ ದೇವರ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಹ್ಮ್ ಸೂರ್ಯನಾರಾಯಣನ್ ಬ್ಲೆಸ್ಸಿಂಗ್ಸ್ ತಕೊಂಡು ಹ್ಮ್ ಕೂತ್ಕೊಂಡು ಹ್ಮ್ ನೀವು ಆ ತರ ಸೂರ್ಯನಾರಾಯಣ್ಗೆ ನಮಸ್ಕಾರ ಮಾಡ್ಕೊಂಡು, ತಂದೆ ಹ್ಮ್ ಇವತ್ತು ನಂದು 3ನೇ ದಿವಸ, ಐ ಕೆನಾಟ್ ಹ್ಮ್ ಡೂ ಫಿಸಿಕಲಿ, ಐ ಕೆನಾಟ್ ಟೇಕ್ ಬಾತ್, ಬಟ್ ಹ್ಮ್ ಮಾನಸಿಕವಾಗಿ ನಾನು ಮಾಡ್ಕೊಳ್ತೀನಿ. ದಯವಿಟ್ಟು ಈ ಒಂದು ಮಾನಸಿಕವಾಗಿ ಮಾಡೋ ಒಂದು ಪ್ರಕರಣವನ್ನು ನಿನ್ ಪಾದಕ್ಕೆ ಸಮರ್ಪಿಸ್ತೀನಿ. ಅದನ್ನ ಸ್ವೀಕರಿಸಿ ನನಗೆ ನೀನು ಪರಿಪೂರ್ಣವಾಗಿ ಅನುಗ್ರಹ ಮಾಡಂತ ಬೇಡ್ಕೊಂಡು, ಕ್ಷಮೆ ಇರ್ಲಿ ಅಂತ ನೀವು ಮಾನಸಿಕವಾಗಿ ಆ 3 ಎಲೆ ತಲೆ ಮೇಲೆ ಇಟ್ಕೊಂಡು, ರೈಟ್ ಶೋಲ್ಡರ್ ಲೆಫ್ಟ್ ಶೋಲ್ಡರ್ ಇಟ್ಕೊಂಡು, ಅಕ್ಷತೆಲ್ಲ ಹಾಕ್ಬಿಟ್ಟು ಹ್ಮ್ ಆ ಹ್ಮ್ ಚೊಂಬು ನೀರ್ ಇಟ್ಕೊಂಡು ಇದು ಸಪ್ತ ಸಪ್ತ ಮಹಾಸಪ್ತ ಆ ಶ್ಲೋಕ ಹೇಳ್ಕೊಂಡು 7 ಸತಿ ಸ್ನಾನ ಮಾಡ್ಕೊಳ್ಳಿ. ಮಾಡ್ಕೊಂಡು ನಮಸ್ಕಾರ ಹೇಳ್ಬಿಟ್ಟು ಆವಾಗ ಹೃದಯದಲ್ಲಿ 2 ಕೈ ಇಟ್ಕೊಂಡು ಓಂ ಸೂರ್ಯನಾರಾಯಣಾಯ ನಮಃ ಅಂತ 12 ಸತಿ ಹೇಳಿ, ಮಾನಸಿಕವಾಗಿ 12 ಸತಿ ನಮಸ್ಕಾರ ಮಾಡಿ, ಕೊನೆಯಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೋ ಏನೇ ತಪ್ಪು ಮಾಡಿದ್ರೆ ಕ್ಷಮೆ ಇರ್ಲಿ ತಂದೆ ಅಂತ ಹೇಳ್ಬಿಟ್ಟು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡಿ ಸಾಕು, ಅಷ್ಟೇ. ಸರಿ ಅಣ್ಣ, ಸರಿ ಅಣ್ಣ. ಥ್ಯಾಂಕ್ ಯು ಅಣ್ಣ. ಮತ್ತೆ ಥ್ಯಾಂಕ್ ಯು ನನ್ಗೆ ಹೇಳ್ಬೇಡಮ್ಮ, ಗುರು ಅಮರ ಅವ್ರಿಗೆ ಹೇಳು. ಆಯ್ತಣ್ಣ, ಆಯ್ತಣ್ಣ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ಹ್ಮ್ ಧನ್ಯವಾದಗಳು ಅಣ್ಣ. ಹ್ಮ್ ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಬಹುದು. ವಿ ಆರ್ ಅಬೌಟ್ ಟು ಕ್ಲೋಸ್. ಸರಿ ಅಣ್ಣ, ಯಾವುದೋ ಪ್ರಶ್ನೆಗಳಿಲ್ಲ ಅಣ್ಣ. ಐ ಥಿಂಕ್ ವಿ ಆರ್ ಡನ್. ಸರಿ, ವಿ ಆರ್ ಡನ್, ವಿಲ್ ಲೀವ್. ಹಾ, ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. 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 ಆಯ್ನಮ್ಮ. ಶ್ರೀಕೃಷ್ಣಾರ್ಪಣಮಸ್ತು. 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 ಅಮೃತಗಿರಿಪ್ರಿಯೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.